ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಗೆ ರಾಯಚೂರು ಮಂತ್ರಾಲಯದ ತಾತ್ಕಾಲಿಕ ಸೇತುವೆ ಕೊಚ್ಚಿ ಹೋಗಿದೆ. ಕಳೆದ 3 ದಿನಗಳಿಂದಲೂ ಮಳೆ ಸುರಿತಾ ಇದ್ದು ಜಿಲ್ಲೆಯಾದ್ಯಂತ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಸೇತುವೆ ಸತತ 5ನೇ ಬಾರಿ ಕೊಚ್ಚಿ ಹೋಗಿದ್ದು ಶಾಶ್ವತ ಪರಿಹಾರದ ಬಗ್ಗೆ ಜಿಲ್ಲಾಡಳಿತ ತಲೆ ಕೆಡಿಸಿಕೊಳ್ಳದೇ ಇರೋದೇ ಸ್ಥಳೀಯರಿಗೆ ತೀವ್ರ ತೊಂದರೆಯಾಗಿದೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಗುರುರಾಜ್ ಹೂಕಾರಿಂದ. ಗುರುರಾಜ್, ರಾಯಚೂರಿನಲ್ಲಿ ಕಳೆದ 3 ದಿನದಿಂದ ಭಾರೀ ಮಳೆ ಸುರಿತಾ ಇದೆ, ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಆದ್ರೂ ಯಾಕೆ ಜಿಲ್ಲಾಡಳಿತ ತಲೆ ಕೆಡಿಸ್ಕೊಳ್ತಾ ಇಲ್ಲ? ಶ್ವೇತಾ, ಏನಂತ ಹೇಳಿದ್ರೆ ಕಳೆದ 2 ದಿವಸಗಳಿಂದ ರಾಯಚೂರು ಜಿಲ್ಲೆಯಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಈ ಮಳೆಯಿಂದ ಸಾಕಷ್ಟು ಅನಾಹುತಗಳು ಸೃಷ್ಟಿ ಆಗ್ತಾ ಇದೆ. ಇದೀಗ ಏನು ತುಂಗಭದ್ರಾ ನದಿಯಲ್ಲಿ ನೀರಿನ ಹರಿವಿನ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಏನು ತುಂಗಭದ್ರಾ ನದಿಗೆ ತಾತ್ಕಾಲಿಕವಾದಂತಹ ಒಂದು ಸೇತುವೆಯನ್ನು ನಿರ್ಮಿಸಲಾಗಿತ್ತು, ಆ ಸೇತುವೆಗೆ ಮತ್ತೊಮ್ಮೆ ಕೊಚ್ಚಿ ಹೋಗಿದೆ. ಇದರಿಂದಾಗಿ ಮಂತ್ರಾಲಯ ಮತ್ತು ರಾಯಚೂರಿನಿಂದ ಏನು ರಾಜಧಾನಿ ಬೆಂಗಳೂರಿಗೆ ತೆರಳಬೇಕಂತ ಸಂಪರ್ಕ ಕಡಿತಗೊಂಡಿದೆ. ಸಾಕಷ್ಟು ಸಾರ್ವಜನಿಕರು ಕೂಡ ಸಾಕಷ್ಟು ತೊಂದರೆ ಆಗಿದೆ. ಇದು ಸೇತುವೆ ಕೊಚ್ಚಿ ಹೋಗ್ತಾ ಇರೋದು ಇದು 5ನೇ ಬಾರಿ. ಶಾಶ್ವತ ಸೇತುವೆಯನ್ನ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಏನು ಒಂದು 2009 ಕೊಚ್ಚಿ ಹೋಗಿತ್ತು. ಆ ಶಾಶ್ವತ ಸೇತುವೆ ದುರಸ್ತಿಗೆ ವಿಳಂಬ ಅನುಸರಿಸುತ್ತಿರೋದ್ರಿಂದಲೇ ಈ ರೀತಿ ಪದೇ ಪದೇ ಸಮಸ್ಯೆ ಉದ್ಭವ ಆಗ್ತಾ ಇದೆ. ಸಾರ್ವಜನಿಕರಿಗೂ ತೊಂದರೆ ಆಗ್ತಾ ಇದೆ. ಜೊತೆಗೆ ಸಾರಿಗೆ ಇಲಾಖೆ ಕೂಡ ಕೋಟ್ಯಾಂತರ ರೂಪಾಯಿ ನಷ್ಟವನ್ನ ಇದುವರೆಗೆ ಅನುಭವಿಸಿದ್ದಾರೆ. ಯಾಕಂದ್ರೆ ರಾಯಚೂರಿನಿಂದ ಮಂತ್ರಾಲಯಕ್ಕೆ ಸಂಪರ್ಕ ಇಲ್ಲ, ರಾಯಚೂರಿನಿಂದ ನೇರವಾಗಿ ಬೆಂಗಳೂರಿಗೆ ಹೋಗ್ಲಿಕ್ಕೆ ಸಂಪರ್ಕ ಕಡಿತ ಆಗಿದೆ. ಇದರಿಂದ ಸಾರ್ವಜನಿಕರು ಕೂಡ ಸಾಕಷ್ಟು ತೊಂದರೆ ಆಗಿದೆ. ಜೊತೆಗೆ ಏನಂತ ಹೇಳಿದ್ರೆ ಶಾಶ್ವತ ಸೇತುವೆಯನ್ನ 1 ವರ್ಷದಲ್ಲೇ ನಿರ್ಮಿಸ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳಿತ್ತು. 2009 ಅಕ್ಟೋಬರ್ನಲ್ಲಿ ಏನು ಪ್ರವಾಹದ ನಂತರ ಕೊಚ್ಚಿ ಹೋದಂತಹ ಶಾಶ್ವತ ಸೇತುವೆ ಇದುವರೆಗೂ ಕೂಡ ದುರಸ್ತಿ ಆಗಿಲ್ಲ. ಇನ್ನೂ ಶಾಶ್ವತ ಸೇತುವೆ ದುರಸ್ತಿ ಕನಿಷ್ಠ ಅಂದ್ರೂ 1 ವರ್ಷ ಬೇಕು. ಹಾಗಾಗಿ ಸಾರ್ವಜನಿಕರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ, ಆದಷ್ಟು ಬೇಗ ಈ ಶಾಶ್ವತ ಸೇತುವೆಯನ್ನ ದುರಸ್ತಿ ಮಾಡಿಸಿ. ತಾತ್ಕಾಲಿಕ ಸೇತುವೆ ಪದೇ ಪದೇ ಕೊಚ್ಚಿ ಹೋಗ್ತಿರೋದ್ರಿಂದ ಸರ್ಕಾರ ಏನು ತಾತ್ಕಾಲಿಕ ಸೇತುವೆಗೆ ಏನು ಹಣ ಆಗ್ತಾ ಇದೆ ಅದು ವ್ಯರ್ಥವಾಗಿ ನದಿಯಲ್ಲಿ ಹೋಮ ಮಾಡದಂತಾಗ್ತಾ ಇದೆ ಅನ್ನುವಂಥದ್ದು ಸಾರ್ವಜನಿಕರ ಅಭಿಪ್ರಾಯ ಆಗಿದೆ. ಹಾಗಾಗಿ ಕಳೆದ 2 ದಿವಸಗಳಿಂದ ಜಿಲ್ಲೆಯಲ್ಲಿ ಮಳೆ ಸುರಿತಾ ಇದೆ. ಆ ಮಳೆಯಿಂದ ಸಾಕಷ್ಟು ಬೇರೆ ಬೇರೆ ಕಡೆ ಕೂಡ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಉಕ್ಕಿ ಹರಿಯುತ್ತಿರೋದ್ರಿಂದ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಶ್ವೇತಾ, ಓಕೆ, ಧನ್ಯವಾದಗಳು ಗುರುರಾಜ್ ಹೂಕಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.